ಹಾಯ್ ಫ್ರೆಂಡ್ಸ್, ವಿದ್ಯುತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವೈರ್ಗಳ ಕಲರ್ನ ನೀವು ನೋಡಿರ್ತೀರ. ಆ ಕಲರ್ ಕೋಡ್ಸ್ಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಯಾಕೆ ಆ ಥರ ವೈರಿಂಗ್ ಕಲರಲ್ಲಿ ಇರುತ್ತೆ. ನೀವು ಡೈಲಿ ಲೈಫಲ್ಲಿ ಎಲೆಕ್ಟ್ರಿಕಲ್ ಉಪಕರಣಗಳು ನೋಡಿರ್ತೀರ, ಸುಮಾರು ಥರದ ವೈರಿಂಗ್ಗಳನ್ನ ನೋಡಿರ್ತೀರ, ಎಲ್ಲ ಥರ ನೋಡಿರ್ತಾರೆ. ಒಂದು ಅಪ್ಲೈನ್ಸಸ್ಸಲ್ಲಿ ಅದಕ್ಕೆ ವೈರಿಂಗ್ ಇರುತ್ತೆ ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯಾದ ಕಲರ್ಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಅದನ್ನು ಒಂದೊಂದು ಬಣ್ಣಗಳಲ್ಲಿ ಇರುತ್ತೆ. ಸೊ ಅದು ಯಾಕೆ ಇರುತ್ತೆ, ಒಂದೇ ಬಣ್ಣದಲ್ಲಿ ಯಾಕೆ ವೈರ್ಗಳನ್ನ ಇರಲ್ಲ, ಇದೆಲ್ಲನೂ ನಾನು ನಿಮ್ಗೆ ಇವತ್ತು ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಕಲರ್ ಕೋಡಿಂಗ್ ಅನ್ನೋದು ವೈರಿಂಗಲ್ಲಿ ಸ್ಟ್ಯಾಂಡರ್ಡ್ ರೂಲಲ್ಲಿ ನಿಮಗೆ ಕಲರ್ ಕೋಡಿಂಗ್ ಅಂತ ವೈರಿಂಗನ್ನು ಮಾಡಿರ್ತಾರೆ. ಪ್ರತಿ ವೈರಿಗೂ ತನ್ನದೇ ಆದ ಕಲರ್ ಕೋಡಿಂಗ್ ಇರುತ್ತೆ. ಸೊ ಪ್ರತಿ ಬೇರೆ ಬೇರೆ ದೇಶದಲ್ಲೂ ಕೂಡ ಆ ಕಲರ್ ಕೋಡಿಂಗ್ ಚೇಂಜಸ್ ಇರುತ್ತೆ. ಇಂಡಿಯಾದಲ್ಲಿ ಒಂದು ಕಲರ್ ಇದ್ದರೆ UK ಯುರೋಪ್ಗಳಲ್ಲಿ ಅಲ್ಲೂ ಥರ ಬೇರೆ ಬೇರೆ ಕಲರ್ ಇರುತ್ತೆ. ಎಲೆಕ್ಟ್ರಿಕಲ್ ಅನ್ನೋದು ಎಲ್ಲ ಕಡೆ ಒಂದೇ ಆದ್ರೂ ಯೂಸ್ ಮಾಡೋ ವೈರ್ ಕಲರ್ ಕೋಡಿಂಗ್ ಮಾತ್ರ ಬೇರೆ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲರ್ ಕೋಡಿಂಗ್ ಬಗ್ಗೆ ಡೀಟೇಲಾಗಿ ತಿಳಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಇಲ್ಲಿ ಕೇಬಲಲ್ಲಿ ನಿಮಗೆ ತುಂಬ ವಯರ್ಸ್ಗಳು ಕಾಣ್ತಾ ಇದೆ. ಇದರಲ್ಲಿ ಸುಮಾರು ಎಲ್ಲ ವಯರು ಒಂದೊಂದು ಕಲರ್ನಲ್ಲಿದೆ. ಯಾಕೆ ಈ ಕಲರ್ನಲ್ಲಿದೆ, ಸೊ ಈ ಕಲರ್ ಇಲ್ಲ ಅಂದರೆ ಯಾಕೆ ಇವೆಲ್ಲ ಒಂದೇ ಕಲರಲ್ಲಿ ಯಾಕಿಲ್ಲ, ಅದೆಲ್ಲದು ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಯಾಕಂದರೆ ಒಂದೊಂದು ರೀತಿ ಒಂದೊಂದು ಬಣ್ಣ ಯೂಸ್ ಮಾಡಿರೋದ್ರಿಂದ ಯಾವ ವೈರು ಯಾವ ಕನೆಕ್ಷನ್ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಕಲರ್ ಕೋಡಿಂಗ್ ಅಂತ ಇರುತ್ತೆ. ಇವಾಗ ಕಲರ್ ಕೋಡಿಂಗ್ ಇಲ್ಲ ಅಂದರೆ ನಮ್ಗೆ ಇದರಲ್ಲಿ ಫೇಸ್ ಯಾವುದು, ನ್ಯೂಟ್ರಲ್ ಯಾವುದು, ಅರ್ಥಿಂಗ್ ಯಾವುದು, ಗ್ರೌಂಡಿಂಗ್ ಯಾವುದು, ಇದು ಯಾವುದು ಸಹ ಗೊತ್ತಾಗಲ್ಲ. ಸೊ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಕಲರ್ ಕೋಡನ್ನ ಮೈನ್ಲಿ ಅಂದರೆ ಐಡೆಂಟಿಫೈ ಮಾಡೋದಕ್ಕೆ, ವಯರ್ನ ಐಡೆಂಟಿಫೈ ಮಾಡೋದಕ್ಕೆ ಕಲರ್ ಕೋಡನ್ನ ಯೂಸ್ ಮಾಡ್ತಾರೆ. ಕಲರ್ ಕೋಡ್ಸ್ ಬಳಸಿ ವೈರಿಂಗನ್ನು ಮಾಡ್ತಾರೆ. ಸೊ ಯಾವಾಗಾದರೂ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ಗಳು ಬಂತು ಅಂದರೆ ಸೊ ನಾವು ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ಕಲರ್ ಕೋಡಿಂಗ್ ಇದರಿಂದ ಹೆಲ್ಪ್ ಆಗುತ್ತೆ. ಇವಾಗ ನೀವು ಇಲ್ಲೊಂದು ಚಾರ್ಟ್ ನೋಡ್ತಾ ಇದ್ದೀರಾ. ಈ ಚಾರ್ಟ್ನಲ್ಲಿ ನಿಮಗೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಲರ್ ಕೋಡನ್ನ ಯೂಸ್ ಮಾಡಿದ್ದಾರೆ ಅಂತ ಡೀಟೇಲಾಗಿ ತಿಳಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಲೈನ್ 1ಅನ್ನು L1 ಅಂತ ಹೇಳಿದ್ದಾರೆ, ಲೈನ್ 2 L2 ಅಂತ ಹೇಳಿದ್ದಾರೆ, ಲೈನ್ 3ಅನ್ನು L3 ಅಂತ ಹೇಳಿದ್ದಾರೆ. 3 ಫೇಸಲ್ಲಿ ನಮಗೆ 3 ಫೇಸ್ಗಳು ಬರುತ್ತೆ. ಸೊ 3 ಫೇಸಲ್ಲಿ ಫಸ್ಟ್ ಫೇಸ್ನ L1, ಸೆಕೆಂಡ್ ಫೇಸ್ನ L2, ಥರ್ಡ್ ಪ್ಲೇಸ್ನ L3 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. US ಕೆನಡಾದಲ್ಲಿ ಬ್ಲ್ಯಾಕನ್ನು L1 ಆಗಿ ಫೇಸ್ 1 ಆಗಿ ಯೂಸ್ ಮಾಡ್ತಾಯಿದ್ರು, ರೆಡ್ಡನ್ನು ಫೇಸ್ 2 ಆಗಿ, ಬ್ಲೂವನ್ನು ಫೇಸ್ 1 ಆಗಿ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ಅದು ಚೇಂಜಸ್ ಮಾಡಿದ್ದಾರೆ. ಅವರು ಫೇಸನ್ನು ಬ್ರೌನ್ ಆಗಿ ಯೂಸ್ ಮಾಡ್ತಿದ್ದಾರೆ, ಫೇಸ್ 2ಅನ್ನು ಆರೆಂಜ್ ಆಗಿ, ಫೇಸ್ 3ಅನ್ನು ಯೆಲ್ಲೋ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ನ್ಯೂಟ್ರಲನ್ನು ಅವರು N ಅಂದರೆ ನ್ಯೂಟ್ರಲ್ ಅಂತ, ಕಾಮನ್ ನ್ಯೂಟ್ರಲ್ ಸಿಂಗಲ್ ಫೇಸಿಗೂ 3 ಫೇಸಿಗೂ ಕಾಮನ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಕಾಮನ್ ಅಂತ ಕೊಟ್ಟಿದ್ದಾನೆ. ಮುಂಚೆ ನ್ಯೂಟ್ರಲನ್ನು UK ಕೆನಡಾದಲ್ಲಿ ವೈಟ್ ಆಗಿ ಯೂಸ್ ಮಾಡ್ತಾಯಿದ್ರು, ಇವಾಗ ಗ್ರೇ ಕಲರ್ನ ನ್ಯೂಟ್ರಲ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ಸೊ ಗ್ರೌಂಡಿಂಗನ್ನು ಮುಂಚೆ ಫುಲ್ ಗ್ರೀನಿಶ್ ಆಗಿ ಯೂಸ್ ಮಾಡ್ತಾಯಿದ್ರು, ಆರ್ ಗ್ರೀನ್ ಮೇಲೆ ಯೆಲ್ಲೋ ಶೇಡನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಇವೆರಡರಲ್ಲಿ ಎರಡನ್ನೂ ಸಹ ಯೂಸ್ ಮಾಡ್ತಾರೆ ಅರ್ಥಿಂಗಿಗೆ. ಸೊ ಅರ್ಥಿಂಗ್ PG ಆ್ಯಂಡ್ PE ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. PG ಆ್ಯಂಡ್ PE ಅಂದರೆ ಏನಿಲ್ಲ, ಪ್ರೊಟೆಕ್ಟಿವ್ ಅರ್ತ್ ಅಥವಾ ಪ್ರೊಟೆಕ್ಟಿವ್ ಗ್ರೌಂಡ್ ಅಂತ ನಿಮಗೆ. ಸೊ ಸಿಂಗಲ್ ಫೇಸಲ್ಲಿ ನೋಡೋದಾದರೆ ಲೈನ್ L ಅಂತ ಕೊಟ್ಟಿದ್ದಾರೆ. ಸಿಂಗಲ್ ಫೇಸಲ್ಲಿ L ಅಂದರೆ ಒಂದು ಲೈನ್, 3ರಲ್ಲಿ ಯಾವ್ದಾರು ಒಂದು ಲೈನ್ನ ಸಿಂಗಲ್ ಫೇಸ್ ಅಂತ ಕರೀತಾರೆ. ಸೊ ಸಿಂಗಲ್ ಫೇಸ್ ವೈರಿಂಗ್ ಮಾಡಬೇಕಾದ್ರೆ ನಿಮಗೆ ಮುಂಚೆ ಅವರು ಕೆನಡಾ UK ಅವರು ಬ್ಲ್ಯಾಕನ್ನು ಫೇಸ್ ಆಗಿ, ವೈಟನ್ನು ನ್ಯೂಟ್ರಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗ ಚೇಂಜಸ್ ಮಾಡಿದ್ದಾರೆ, ರೆಡ್ಡನ್ನು ಫೇಸ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ, ಗ್ರೇಯನ್ನು ನ್ಯೂಟ್ರಲ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ಸೊ ನ್ಯೂಟ್ರಲ್ ಕಾಮನ್ ಆಗಿರೋದ್ರಿಂದ 3 ಫೇಸಲ್ಲೂ ಗ್ರೇ ಆಗಿ ನ್ಯೂಟ್ರಲ್ ಯೂಸ್ ಮಾಡಿದ್ದಾರೆ, ಸಿಂಗಲ್ ಫೇಸಲ್ಲೂ ನ್ಯೂಟ್ರಲ್ನ ಯೂಸ್ ಮಾಡಿದ್ದಾರೆ. ನ್ಯೂಟ್ರಲನ್ನು 3 ಫೇಸಲ್ಲೂ ಯೂಸ್ ಮಾಡ್ಬೋದು, ಸಿಂಗಲ್ ಫೇಸಲ್ಲೂ ಯೂಸ್ ಮಾಡ್ಬೋದು, ಯಾಕಂದರೆ ನ್ಯೂಟ್ರಲ್ ಅನ್ನೋದು ಕಾಮನ್ ಆಗಿರುತ್ತೆ. ಹಾಗೆ UK ಆ್ಯಂಡ್ EU ಅಲ್ಲಿ ನೋಡೋದಾದರೆ ನಾವು ಫೇಸ್ 1ಅನ್ನು ಅವರು ಬ್ರೌನ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ, ಫೇಸ್ 2ಅನ್ನು ಬ್ಲ್ಯಾಕ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ, ಫೇಸ್ 3ಅನ್ನು ಗ್ರೇ ಕಲರ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ನ್ಯೂಟ್ರಲನ್ನು ಅವರು ಬ್ಲೂವನ್ನು ಯೂಸ್ ಮಾಡ್ತಾಯಿದ್ದಾರೆ, ಬ್ಲೂ ಕಲರಲ್ಲಿ ಅವರು ನ್ಯೂಟ್ರಲನ್ನು ಯೂಸ್ ಮಾಡ್ತಾಯಿದ್ದಾರೆ. ಹಾಗೆ ಅರ್ಥಿಂಗನ್ನು ಗ್ರೀನ್ ವಿತ್ ಯೆಲ್ಲೋ ಶೇಡಲ್ಲಿ ಅರ್ಥಿಂಗನ್ನು ಯೂಸ್ ಮಾಡ್ತಾಯಿದ್ದಾರೆ. ಸೊ ನಿಮಗೆ UK ಆ್ಯಂಡ್ ಯುರೋಪ್ಗಳಲ್ಲಿ ಹೋಗಿ ವೈರಿಂಗನ್ನು ನೋಡಿದಾಗ ಈ ಥರ ಕಲರ್ ಕೋಡಲ್ಲೇ ನಿಮಗೆ ವೈರಿಂಗು ಕಾಣಿಸುತ್ತೆ. ಸೊ ಸಿಂಗಲ್ ಫೇಸಲ್ಲಿ ಅವರು ಗ್ರೇಯನ್ನು ಪಾಸಿಟಿವ್ ಆಗಿ, ಹಾಗೆ ನ್ಯೂಟ್ರಲನ್ನು
ಬ್ಲೂ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಫೇಸನ್ನು ಗ್ರೇ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಚೀನಾ ಮತ್ತು ರಷ್ಯಾಗಳಲ್ಲಿ ಅವರು ಫೇಸ್ 1 ಯೆಲ್ಲೋ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಫೇಸ್ 2 ಗ್ರೀನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಇಲ್ಲೆಲ್ಲ ನೋಡಿದ್ವಿ, ಗ್ರೀನನ್ನು ಅರ್ಥಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವರು ಗ್ರೀನನ್ನು ಫುಲ್ ಗ್ರೀನ್ ಏನಿದೆಯಲ್ಲ ಇದನ್ನು ಫೇಸ್ 2 ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಫೇಸ್ 3 ರೆಡ್ ಅನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನ್ಯೂಟ್ರಲ್ ಕಾಮನನ್ನು ಬ್ಲ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅರ್ಥಿಂಗಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಗ್ರೀನಿಗೆ ಯೆಲ್ಲೋ ಶೇಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಸಿಂಗಲ್ ಫೇಸಲ್ಲಿ ಇವರು ಫೇಸನ್ನು ಯೆಲ್ಲೋ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ನ್ಯೂಟ್ರಲನ್ನು ಬ್ಲ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡಲ್ಲಿ ನಾವು ನೋಡೋದಾದರೆ ಇವರು ಫೇಸ್ 1 ರೆಡ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಫೇಸ್ 2 ವೈಟ್ ಅನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ, ಫೇಸ್ 3 ಬ್ಲೂ ಯೂಸ್ ಮಾಡ್ತಿದ್ದಾರೆ. ಕಾಮನ್ ನ್ಯೂಟ್ರಲನ್ನು ಬ್ಲ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಅರ್ಥಿಂಗನ್ನು ಗ್ರೀನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸಿಂಗಲ್ ಫೇಸಲ್ಲಿ ಇವರು ರೆಡ್ಡನ್ನು ಫೇಸ್ 1 ಆಗಿ ಯೂಸ್ ಮಾಡ್ತಾ ಇದ್ದಾರೆ, ನ್ಯೂಟ್ರಲನ್ನು ಬ್ಲ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಜಪಾನ್ನಲ್ಲಿ ನಿಮಗೆ ಕಲರ್ ಕೋಡಿಂಗು ಬ್ಲ್ಯಾಕು ಫಸ್ಟ್ ಫೇಸ್ ಆಗಿರುತ್ತೆ, ರೆಡ್ ಸೆಕೆಂಡ್ ಫೇಸು, ವೈಟು ಥರ್ಡ್ ಫೇಸ್ ಆಗಿರುತ್ತೆ. ಇದರಲ್ಲಿ ನ್ಯೂಟ್ರಲನ್ನು ಕೂಡ ವೈಟಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ನೀವು ನೋಡ್ಬೋದು ಇಲ್ಲಿ ಫೇಸನ್ನು ಎರಡನ್ನೂ ಸಹ ಫೇಸ್ ನ್ಯೂಟ್ರಲ್ ಎರಡನ್ನೂ ಇದು ಕನ್ಫ್ಯೂಸ್ ಆಗೋದು ತುಂಬ ಚಾನ್ಸಸ್ಗಳಿರುತ್ತೆ. ಸೊ ಇದು ಕಲರ್ ಕೋಡಿಂಗ್ ನಿಮಗೆ ನ್ಯೂಟ್ರಲ್ಲು L3 ಏನಿದೆಯಲ್ಲ ಅದು ಕೂಡ ವೈಟಲ್ಲಿ ಇದೆ, ನ್ಯೂಟ್ರಲ್ಲು ಕೂಡ ವೈಟಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅರ್ಥಿಂಗನ್ನು ಗ್ರೀನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಿಂಗಲ್ ಫೇಸಲ್ಲಿ ನೋಡೋದಾದರೆ ಬ್ಲ್ಯಾಕನ್ನು ಯೂಸ್ ಮಾಡ್ತಾ ಇದ್ದಾರೆ ಫೇಸ್ ಆಗಿ, ನ್ಯೂಟ್ರಲನ್ನು ವೈಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಬಂದರೆ ನಮ್ಮ ಇಂಡಿಯಾ ಸ್ಟ್ಯಾಂಡರ್ಡ್ ರೂಲ್ ಏನಿದೆ 3 ಫೇಸಲ್ಲಿ RYB ಅಂತ ಏನು ಹೇಳ್ತೀವಲ್ಲ, ರೆಡ್ಡು ಯೆಲ್ಲೋ ಬ್ಲೂವನ್ನು RYB ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ನ್ಯೂಟ್ರಲನ್ನಾಗಿ ನಾವು ಬ್ಲ್ಯಾಕನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಗ್ರೌಂಡಿಗೆ ಅರ್ಥಿಂಗಿಗೆ ಗ್ರೀನನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಇಲ್ಲಿ ಚಾರ್ಟಲ್ಲಿ ಏನಿದೆ ಅಂದರೆ ನಮಗೆ ಯೆಲ್ಲೋ ಶೇಡ್ ಇದೆ, ನಾವು ಹೆಚ್ಚಾಗಿ ಎರಡನ್ನೂ ಸಹ ಯೂಸ್ ಮಾಡೋದು ನಾವು ನೋಡ್ತೀವಿ. ಸೊ ನಾವು ಯೆಲ್ಲೋ ಶೇಡ್ಗಿಂತ ಜಾಸ್ತಿ ಗ್ರೀನೇ ಯೂಸ್ ಮಾಡಿರೋದು ನಾವು ನೋಡಿದ್ದೀವಿ. ಹಾಗೆ ನಾವು ಫೇಸ್ 1 ಸಿಂಗಲ್ ಫೇಸಲ್ಲಿ ನಾವು ರೆಡ್ಡು ಮತ್ತು ನ್ಯೂಟ್ರಲನ್ನು ಬ್ಲ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಸಿಂಗಲ್ ಫೇಸಲ್ಲಿ ಇಂಡಿಯಾದಲ್ಲಿ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಆವಾಗ ನಾವು ಬರೀ ಇಂಡಿಯಾದ ನೋಡೋದಾದರೆ ನಮಗೆ ಸಿಂಗಲ್ ಫೇಸಲ್ಲಿ ರೆಡ್ ಕಾಣಿಸುತ್ತೆ, ಹಾಗೆ ಸಿಂಗಲ್ ಫೇಸ್ ನ್ಯೂಟ್ರಲ್ ಆಗಿ ಬ್ಲ್ಯಾಕ್ ಕಾಣಿಸುತ್ತೆ. ಗ್ರೌಂಡಿಂಗನ್ನು ನಾವು ಗ್ರೀನ್ ಆಗಿ ಯೂಸ್ ಮಾಡ್ತೀವಿ. ಸೊ ಚೇಂಜಸ್ ಆಗಿರೋದು ಏನಂದರೆ ಸಿಂಗಲ್ ಫೇಸಲ್ಲಿ ಕಲರ್ ರೆಕಾರ್ಡನ್ನು ಫೇಸ್ ಕಲರ್ನ ಚೇಂಜಸ್ಸನ್ನಾಗಿ ಮಾಡಿದ್ದಾರೆ. 3 ಫೇಸಲ್ಲೂ ಅಷ್ಟೇ ನಮಗೆ RYB ಕನೆಕ್ಷನ್ ಏನಿದೆ, RYB ರೆಡ್, R ಅಂದರೆ ರೆಡ್ಡು, Y ಅಂದರೆ ಯೆಲ್ಲೋ, B ಅಂದರೆ ಬ್ಲೂ. RYB ಅಂದರೆ R ಅಂದರೆ ಫೇಸ್ 1, Y ಅಂದರೆ ಫೇಸ್ 2, B ಅಂದರೆ ಫೇಸ್ 3 ಅಂತ. ನ್ಯೂಟ್ರಲ್ಲು ಕಾಮನ್ ಆಗಿ ನಾವು Nನ್ನು ಬ್ಲ್ಯಾಕ್ ಕಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಗ್ರೌಂಡಿಂಗು ನಾವು 2 ಥರದ ವೈರನ್ನು ಬಳಸ್ತಾ ಇದ್ದೀವಿ. ಒಂದು ಗ್ರೀನನ್ನು ಸಹ ಬಳಸ್ತೀವಿ, ಇನ್ನೊಂದು ಗ್ರೀನ್ ವಿತ್ ಯೆಲ್ಲೋ ಶೇಡ್ ಏನಿದೆಯಲ್ಲ ಅದನ್ನು ಸಹ ನಾವು ಅರ್ಥಿಂಗಿಗೆ ಬಳಸ್ತೀವಿ. ನಾವಿವಾಗ ಸಿಂಗಲ್ ಫೇಸಲ್ಲಿ ಚೇಂಜಸ್ ಆಗಿರೋದೇನಪ್ಪ ಅಂದರೆ, ಯಾಕೆ ಚೇಂಜಸ್ ಮಾಡಿದ್ದಾರೆ ಅಂದರೆ, ಸೊ ನಮಗೆ ಇವಾಗ 3 ಫೇಸ್ ಲೈನ್ ಹೋಗಿರುತ್ತೆ. ಸೊ ಅಲ್ಲಿ ಸಿಂಗಲ್ ಫೇಸ್ ಲೈನು ಬಂದಾಗ ನಮ್ಗೆ ಇದರಲ್ಲಿ 3 ಫೇಸ್ ಯಾವುದು ಸಿಂಗಲ್ ಫೇಸ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ರೂಲ್ನ ಸಿಂಗಲ್ ಫೇಸಲ್ಲಿ ಕಲರ್ ಕೋಡಿಂಗನ್ನು ಚೇಂಜ್ ಮಾಡಿದ್ದಾರೆ. ಯಾವ ಕಲರ್ ಅಂದರೆ ನೀವು ನೋಡ್ಬೋದು, ಸಿಂಗಲ್ ಫೇಸು ನಮಗೆ ಮುಂಚೆ ರೆಡ್ ಇತ್ತು, ಇವಾಗ ಗ್ರೇಯನ್ನಾಗಿ ಮಾಡಿದ್ದಾರೆ. ಹಾಗೆ ಸಿಂಗಲ್ ಫೇಸಲ್ಲಿ ನಾವು ನ್ಯೂಟ್ರಲನ್ನು ಬ್ಲೂ ಆಗಿ ಮಾಡಿದ್ದಾರೆ. ಸೊ ಇವಾಗ ನ್ಯೂಲಿ ಆಗ್ತಾಯಿರೋ ವೈರಿಂಗ್ಗಳಲ್ಲಿ ನಿಮಗೆ ಈ ಥರ ಕಲರ್ ಕೋಡ್ ಕಾಣಿಸುತ್ತೆ. ಸೊ ಮುಂಚೆ ಹಳೆ ಬಿಲ್ಡಿಂಗ್ಗಳಲ್ಲಿ ನಮಗೆ ಮುಂಚೆನೇ ಈ ರೂಲ್ ಬರೋಕ್ಕಿಂತ ಮುಂಚೆ ಇರೋ ವೈರಿಂಗ್ಗಳಲ್ಲಿ ನಮಗೆ ರೆಡ್ಡೇ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಹೊಸ ಎಲೆಕ್ಟ್ರಿಕಲ್ ಟಿಪ್ಸ್ ಬಗ್ಗೆ ತಿಳ್ಕೊಳ್ಳಿ.